ಪ್ರಥಮವಾಗಿ ಎಲ್ಲ ನನ್ನ ರೈತರಂದ್ರೆ ದೇವರಂತೇನೆ. ಅವತ್ತು ದೇವರುಗಳಿಗೆ ನಮಸ್ಕಾರಗಳನ್ನು ಮಾಡಿ ನಾನು ಪ್ರಥಮವಾಗಿ ತಮಗೆ ಕ್ಷಮೆಯನ್ನ ಕೋರ್ತೀನಿ. ಯಾಕಂತಂದ್ರ ತಾವು ಗುರುವಾರ ಈ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ದೀರಿ. ಈ ಹೋರಾಟ ಗುರುವಾರದಿಂದ ಆಯ್ತಂತ ನನಗೆ ಗೊತ್ತಿರ್ಲಿಲ್ಲ. ಯಾಕಂದ್ರೆ ನಾನು ಬೆಂಗಳೂರು ಹೋಗುವಂತ ಕಾರ್ಯಕ್ರಮ ಇತ್ತು. ನಾನು ಬೆಂಗಳೂರು ಹೋಗಿದ್ದೆ ಅವತ್ತು. ನೇರವಾಗಿ ಇವತ್ತು ನಾನು 11:30 ಟ್ರೈನ್ ಬಂತು. ಮನೆಗೆ ಹೋಗಿ ಜಳಕ ಮಾಡಿ ಸೀದಾ ಇಲ್ಲೇ ಬಂದಿದ್ದೆ ನಾನು. ಇವತ್ತು ನಿಮಗೆ ಬೆಂಬಲ ಕೊಡಬೇಕು, ನಿಮ್ಮ ಪರವಾಗಿ ನಾನು ಇದೀನಿ ಅಂತ ಹೇಳ್ಕೋಬೇಕು ಅಂತ ಅನ್ನೋ ಒಂದು ಕಾರಣಕ್ಕೆ ನಾನು ಇವತ್ತು ಇಲ್ಲಿ ಬಂದಿದ್ದೀನಿ. ನನಗೆ ಬಹಳ ಚಿನ್ನಪ್ಪಣ್ಣ ಆಗಿರ್ಬೋದು, ಗುರುಗಳಾಗಿರ್ಬೋದು, ಬಹಳ ಆತ್ಮೀಯ ನನಗೆ. ನಮ್ಮ ಪರಿಸ್ಥಿತಿ ಇವತ್ತ ಮೂಲತಃ ನಾನು ಒಬ್ಬ ರೈತ. ಯಾವ ಉದ್ಯೋಗನೂ ನನಗಿಲ್ಲ, ಯಾವ ಸಣ್ಣ ಉದ್ಯೋಗನೂ ಇಲ್ಲ. ಇವತ್ತು ನಾನು ಕಬ್ಬಿಗೆ ನೀರು ಹಾಸ್ತಿದ್ನು. ನನ್ನ ಜನ ಗುರುತಿರಿಸಿ ಇವತ್ತು ನನ್ನ ರಾಜಕಾರಣದಾಗ ನನ್ನ ಕುರ್ಚಿ ಮತ್ತು ಕ್ಷೇತ್ರ ಜನ ಇವತ್ತು ನನ್ನ ಆಶೀರ್ವಾದ ಮಾಡಿ MLA ಮಾಡುವಂತ ಕೆಲಸ ಮಾಡಿ. ನಮ್ಮ ಪರಿಸ್ಥಿತಿ ನಮ್ಮಿಂದ ತಗೊಂಡು ಕಬ್ಬ ತಗೊಂಡು ಅವ್ರು ಎಸಿ ರೂಮ್ದಾಗ ಕೂತಾರ. ಇವತ್ತು ನಾವು ರೈತರು ಬೀದಿ ಮ್ಯಾಗ ಕೂತಿದ್ದೀವಿ. ಇವತ್ತು ನಮ್ಮ ಪರಿಸ್ಥಿತಿ ಹೆಂಗಾಗ್ಯಾವಂತಂದ್ರ ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತ ಇವತ್ತು ಬೀದಿ ಮ್ಯಾಗ ಅದಾನ. ಅದಕ್ಕೆ ನಾನು ಜಾಸ್ತಿ ಇಟ್ಟು ಮಾತಾಡಕ್ ಹೋಗಂಗಿಲ್ಲ. ಯಾಕಂತಂದ್ರೆ ಇವತ್ತು ನಮ್ಮ ಶಶಿಕಾಂತ್ ಗುರುಗಳು ಒಂದು ಮಾತು ಹೇಳಿದ್ರು. ನೀವು ಅಧಿವೇಶನೊಳಗ ನಮ್ಮ ರೈತರ ಪರವಾಗಿ, ಕಬ್ಬಿನ ಪರವಾಗಿ ನಾನು ಇದನ್ನ ಮೊನ್ನೆ ಒಂದು ಇಂಟರ್ವ್ಯೂದಾಗ ಮಾತಾಡಿ ನಾನು. ಬಟ್ ನೀವು ಆ ಇಂಟರ್ವ್ಯೂದಾಗ ಆ ಮಾತಾಡಿದ ಮಾತು ಕಟ್ ಮಾಡಿದ್ರು ಅವರು. ನಾನು ಅಸೆಂಬ್ಲಿಗೆ ಹೋಗಿ 2.5 ವರ್ಷ ಆಯ್ತು. ಈಗ ನಾನು ಒಳಗೆ ಕೂತ್ಕೊಂಡ ಕೇಳ್ತಿರ್ತೀನಿ ಮಾತುಗಳು. ಯಾವ ಭಾಗದ MLA ಏನ್ ಮಾತಾಡ್ತಾರೋ, ಯಾವ ಭಾಗದ MLA ತಮಗೆ ಸಂಬಂಧಪಟ್ಟಂಗೆ ಏನ್ ಮಾತಾಡ್ತಾರೋ ಇವತ್ತು ತಾವೆಲ್ಲ ನೋಡಿದೀವಿ. ಇವತ್ತು ಹಾಸನ ಸೈಡ್ MLAಗಳ ತಮಗ ಅಡಿಗೆಗೆ ಸಂಬಂಧಪಟ್ಟಂಗೆ ಏನಾರು ಬರ್ತಂದ್ರ ಅವರ ಪಕ್ಷಾತೀತವಾಗಿನ ಎಲ್ಲರೂ ಎದ್ದು ನಿಂತ್ಕೋತಾರ. ಆ ಕಡೆ ತೆಂಗಿನಕಾಯಿಗೆ ಸಂಬಂಧಪಟ್ಟಂಗ ಏನಾದ್ರೂ ಸಮಸ್ಯೆಗಳು ಬಂದವಪ್ಪ ಅಂತಂದ್ರ ಅವರು ಪಕ್ಷಾತೀತವಾಗಿನ ಎದ್ದು ನಿಂತ್ಕೊಂಡು ಅವ್ರವ್ರ ಪರವಾಗಿ ಮಾತಾಡ್ತಾರ. ಆದ್ರ ಈ ಕಡೆ ಭಾಗ ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಆ ಪ್ರಯತ್ನಗಳ ನಾನು 2.5 ವರ್ಷದಾಗ ನೋಡಾಕ ನನಗೆ ಸಿಗ್ಲಿಲ್ಲ. ಯಾಕೆ ಸಿಗ್ಲಿಲ್ಲಪ್ಪ ಅಂತಂದ್ರ ಇವತ್ತು ತಮ್ಗೆಲ್ಲ ಸತ್ಯ, ಅದು ಸತ್ಯದ ನಿಮ್ಗೆ ಗೊತ್ತೈತಿ. ಏನ್ ಸತ್ಯ ಐತಪ್ಪ ಅಂತಂದ್ರ ಯಾರು ರಾಜಕಾರಣಿಗಳದಾರಲ್ಲ ಅವರ ಮಾಲೀಕರದ. ಅದಕ್ಕೆ ನಾನು ಜಾಸ್ತಿ ಏನು ಮಾತಾಡಂಗಿಲ್ಲ. ನಾನು ಇವತ್ತ ಸುಮ್ಮನೆ ಒಂದು ರಿಕ್ವೆಸ್ಟ್, ನೀವು ಇವತ್ತು ಮುಗಿಸ್ಕೋತಿರೋ, ನಾಳೆ ಮುಗಿಸ್ಕೋತಿರೋ, ನಾಡ್ದು ಮುಗಿಸ್ಕೋತಿರೋ, ನನ್ನ ಪರವಾಗಿ ನಿಮಗೆ ಈ ಧರಣಿಗೆ ಸಂಬಂಧಪಟ್ಟಂಗೆ ಏನಾದ್ರೂ ನನ್ನ ಸೇವೆ ಬೇಕಂತಂದ್ರೆ ನಾನು ನೀವು ಎಳೆದು ಸೇರ್ತೀರಿ, ನಿಮ್ಮ ಜೋಡಿ ಕೊಂಡುವಂತ ನಾನು ಕೆಲಸ ಮಾಡ್ತೇನೆ. ಮತ್ತೆ ಅದಕ್ಕೆ ಸಂಬಂಧಪಡುವಂತ ಏನಾದ್ರೂ ನನಗೆ ನಿಮ್ಗೆ ಸೇವೆ ಮಾಡುವಂತ ಅವಕಾಶ ಸಿಕ್ಕರೂ ನೀವು ನನ್ನ ಕೇಳ್ರಿ. ನಾನು ಏನೂ ಇಲ್ಲದೆ ನನಗೆ ಮನಸ್ಸು ಬಹಳ ಹಸನದಿಂದ ನಿಮ್ಗೆ ಸಹಾಯ ಮಾಡುವಂತ ಕೆಲಸ ಮಾಡ್ತೇನೆ. ನಿಮ್ಗೆ ಏನ್ ಬೇಕಾಗಿರ್ಬೋದು, ನಾ ಇದ ಅಂತ ಹೇಳಿದ್ರೆ ನೀವು ಏನೇ ಕೇಳಿದ್ರು ನಾನು ಕೊಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಆ ದೇವರು ನಿಮ್ಗೆ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ಕೇಳ್ಕೊಂಡೆ ನಾನು 1-2 ಮಾತು ಮುಗಿಸ್ತೀನಿ. ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ನಮ್ಮ ಕುರ್ಚಿ ಮತಗದ ಶಾಸಕರು ಈ ಊಟದ ವ್ಯವಸ್ಥೆ ಕತ್ತೇಳಿ ಒಂದು 50,000 ರೂಪಾಯಿನ ಈ ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಇಲ್ಲಿವರೆಗೆ ಬಂದು ಬೆಂಬಲವನ್ನು ಕೊಟ್ಟು 50,000 ರೂಪಾಯಿ ಅನ್ನಪ್ರಸಾದಕ್ಕೆ ದೇಣಿಗೆಯನ್ನು ಕೊಟ್ಟು ಅಧಿವೇಶನದೊಳಗೆ ಮಾತನಾಡ್ತಾರೆ ಅಂತ ಹೇಳಿದಾರ. ತಮ್ಮೆಲ್ಲರ ಪರವಾಗಿ ನಾನು ಇನ್ನೊಂದು ವಿನಂತಿ ಅವ್ರಿಗೆ ಏನ್ ಮಾಡ್ಕೊಡ್ತೀನಿ ಅಂತಂದ್ರೆ, ನೀವು ಸಿದ್ದರಾಮಯ್ಯನವರ ಸರ್ಕಾರದೊಳಗಿದ್ದೀರಿ, ಆದ್ರೆ ನಮ್ಮ ಭಾಗ ನೀವು ನಮ್ಮ ರೈತರ ಪರವಾಗಿ ಇರ್ತಕ್ಕಂಥ ಶಾಸಕರಿದ್ದೀರಿ. ಇಷ್ಟು ಸರಳವಾಗಿ ಬಂದು ಕೂತಿರೋದ್ರೆ ನಮ್ಮೆಲ್ಲರಿಗೂ ಒಂದು ಹೆಮ್ಮೆ ಇದೆ. ನಾವು ಹೊರಗೆ ಹೋರಾಟ ಮಾಡುವಾಗ
ನಾನು ದಯವಿಟ್ಟು ಅವ್ರಿಗೆ ವಿನಂತಿ ಮಾಡಿಕೊಳ್ತೀನಿ, ನಿಮ್ಮ ಜೊತೆ ನಾವಿದ್ದೀವಿ ಭಾಗದವ್ರ. ಸಿದ್ದರಾಮಯ್ಯನವ್ರು ಗಟ್ಟಿಯಾಗಿ ಒಂದು ಧ್ವನಿಯನ್ನು ಎತ್ತರಿ. ನಮ್ಮ ರೈತರ ಬೀಗ ಕೊಟ್ಟಾರ, 2,000 ರೂಪಾಯಿ ಟ್ಯಾಕ್ಸ್ ಏನೈತಲ್ಲ ಅದನ್ನು ಕೊಡೋ ತನಕ ನನ್ನ ಕ್ಷೇತ್ರಕ್ಕೆ ಏನು ಕೊಡಬೇಡ, ಕರೆ ರೈತರಿಗೆ ಕೊಡ್ರಿ ಅಂತ ಹೇಳಿ ಗಟ್ಟಿ ಧ್ವನಿ ಎತ್ತರಿ. ನಿಮ್ಮ ಜೊತೆ ಹಗಲಿರುಳು ನಾವು ಇರ್ತೀವಿ ಅಂತ ಆಶ್ವಾಸನೆಯನ್ನು ಕೊಡ್ತಾ ತಮ್ಮೆಲ್ಲರ ಪರವಾಗಿ ಮಹೇಂದ್ರ ತಮ್ಮನವರಿಗೆ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ.